ಅದೆಲ್ಲ ಮೀರಿ ಒಬ್ಬ ಹತಾಶ ಪ್ರೇಕ್ಷಕನ ಗೆಲುವು ಇವತ್ತು. ಹತಾಶ ಪ್ರೇಕ್ಷಕರು ಅಥವಾ ಹುಟ್ಟು ಬಂದು ಏನೋ ಮಾಡ್ಬಿಡ್ತಾರೆ, ಪ್ರೂವ್ ಮಾಡ್ಬಿಡ್ತಾರೆ ಅನ್ನೋದಕ್ಕೆ ಬೇಕಾದಷ್ಟು ಉದಾಹರಣೆಗಳಿದೆ. ಯಾರು ಕೂಡ ಎಲ್ಲೂ ಟ್ರೈನ್ ಆಗದೆ ಸಿನಿಮಾಗಳು ನೋಡಿ ಸಿನಿಮಾಯಿಂದ ಸ್ವಯಂಭೂಗಳಾಗೇನೆ ಕಲ್ತು ಅದನ್ನೇ ಒಂದು ಜೀವನ ಇದರಲ್ಲಿ ಮಾಡುವಂತ ಜೀವನ. ಸರ್ ಎಸ್ 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 ನಂಗೆ ಅರ್ಥ ಆಯ್ತು. ಒಳ್ಳೆಯ ಪ್ರಶ್ನೆ. ಒಬ್ಬ ಹತಾಶ ಪ್ರೇಕ್ಷಕ ಕನ್ನಡ ಚಿತ್ರೋದ್ಯಮದ ಯಾವ್ಯಾವ ಸಿನಿಮಾಗಳು, ಯಾವ್ಯಾವ ಕಥಾನಾಯಕರು ಯಾವ್ಯಾವ ತರ ಸಿನಿಮಾ ಮಾಡಿದ್ದಾರೆ, ಎಷ್ಟೆಷ್ಟು ಸಿನಿಮಾ ಮಾಡಿದ್ದಾರೆ ಅಷ್ಟು ಮಾಹಿತಿ ಇದೆ. ನಾನು ನನ್ನ ಚಿತ್ರಕಥಾ ಸ್ಕೂಲ್ ನಡೆಸ್ತೀನಿ. ನನ್ನ ರಿಸರ್ಚ್ ಇಷ್ಟಿದೆ. 14ನೇ ವಯಸ್ಸಿಂದ ಈಗ 52 ಅಂತಂದ್ರೆ ಆಲ್ಮೋಸ್ಟ್ 38 ವರ್ಷಗಳ ಕಾಲ ಅದೇ ಧ್ಯಾನವಾಗಿ ಕೆಲಸ ಮಾಡಿದ್ದೇನೆ. ಅದರಲ್ಲಿ ಬಹಳಷ್ಟು ಕಥೆಗಳು ಜನ ಏನ್ ಮೆಚ್ತಾರೆ ಅದನ್ನು ಕೊಡಬೇಕು ಅನ್ನೋ ಒಂದು ಧೋರಣೆಯಲ್ಲಿ ಹೋದ್ರೆ ಕ್ರಿಯೇಟಿವ್ ಆಗಿ ಮಾಡುವಂತಹ, ಇದು ಯಾಕೆ ಮಾಡಲ್ಲ ಅಂತ ಪ್ರಶ್ನೆ ಈ ಪ್ರತಿಯೊಬ್ಬರಿಗೂ ಇರುತ್ತೆ. ಯಾಕೆ ಮಾಡಲ್ಲ, ಮಾಡ್ಬೋದಲ್ಲ, ಒಳ್ಳೊಳ್ಳೆ ಸಿನಿಮಾ ಮಾಡೋದಲ್ಲ, ಯಾಕೆ 2ನೇ ಫಿಲ್ಮ್ 3ನೇ ಫಿಲ್ಮ್ ನಾನ್ಸೆನ್ಸ್ ತರ ಇರುತ್ತೆ ಇದು ಅಂತ. ಸರಿ ಆಯ್ತು, ಹಾಗಾದ್ರೆ ನಾನು ಹೊರಗಡೆ ಕೂತ್ಕೊಂಡು ಕಾಮೆಂಟ್ ಮಾಡೋನಲ್ಲ. ನಾನೇ ಅಲ್ಲಿ ಹೋಗಿ ಒಂದು ಅಡಿಗೆ ಸರಿ ಇಲ್ಲ ಅಂದ್ರೆ ಮನೆಯಲ್ಲಿ ನಾನು ಮಾಡಿ ತೋರಿಸ್ಬಿಡ್ತೀನಿ ಹೀಗಿರ್ಬೇಕಿತ್ತು ಅಂತ. ದಟ್ಸ್ ದ ಸಾಧಕ. ಇಲ್ಲ ಚೆನ್ನಾಗಿಲ್ಲ, ನಿನ್ ಚೆನ್ನಾಗಿ ಕೆಡದಾಗಿದೆ, ಅಡಿಗೆ ಮಾಡೋದು ಕೆಡದಾಗಿದೆ ಬೈಕೊಂಡು ಓಡಾಡೋ ಆ ದರಿದ್ರ ಮನಸ್ಥಿತಿ ನಾನಿರಲ್ಲ. ಮಾಡಿ ತೋರಿಸುವಂತಹ ಇದಾದಾಗ ನಿರ್ದೇಶಕನಾಗಿ ನಾನು ಅದೇ ಚಾಲೆಂಜನ್ನ ನಾನೇ ತಗೊಂಡು ಬರಪ್ಪ ಹತಾಶ ಪ್ರೇಕ್ಷಕ ಬರ್ತಾನೆ, ಅವ್ನು ತಲೆ ಕೆಟ್ಟರೆ ಸಿನಿಮಾ ಮಾಡಿ ತೋರಿಸ್ತಾನೆ. ನೀವೇನು ಉದ್ದಿಮೆ ಅಂತ ನಂಬಿ ಮಾಡ್ತಿರುವಂತಹ ಚಿತ್ರಗಳಿವೆ, ಆ ಚಿತ್ರಗಳಲ್ಲಿ ಪರಿಪೂರ್ಣತೆ, ಕ್ವಾಲಿಟಿ, ಅದನ್ನ ನಾಯಕರನ್ನ ಬಳಸ್ಕೊಳ್ಳುವಂಥದ್ದು. ಜಗ್ಗೇಶ್ ಅವರ 100-120 ಚಿತ್ರಗಳಲ್ಲಿ ಮಠ ಮಂಜುನಾಥ ಒಂದ್ ಕಡೆ ರಂಗನಾಯಕ ಒಂದ್ ಕಡೆ ನಿಲ್ಲುತ್ತೆ. ಅದಕ್ಕೆ ಒಂದು ಹಾಗಾದ್ರೆ ಈ ತರ ಟ್ಯಾಲೆಂಟ್ ಸರಿಯಾಗಿ ಬಳಸ್ಕೊಂಡಿಲ್ವಾ ಇಲ್ಲಿ ಅಂತ. ಅದು ನಿರ್ದೇಶಕನ ಜವಾಬ್ದಾರಿ ಆಗಿರುತ್ತೆ, ರೈಟರ್ ಜವಾಬ್ದಾರಿ ಆಗಿರುತ್ತೆ, ಅದು ಅವನ ಕೆರಿಯರ್ ಜವಾಬ್ದಾರಿ ಕೂಡ ಆಗಿರುತ್ತೆ. ನಾನು ಇದುವರೆಗೂ ಮಾಡಿದ್ರೆ ಯಾವ ಚಿತ್ರಗಳು ಮಾಡಿಲ್ಲ. ಜೀವನಕ್ಕೋಸ್ಕರ ಸಿನಿಮಾ ಬಲಿ ಕೊಡುವಂತ ಕೆಲಸ ಮಾಡಿಲ್ಲ. ನನ್ನ ಜೊತೆ ಇದು ಪಾಲುದಾರಿಕೆ ಮೋಸಗಳಾಗಿರಬಹುದು, ಅದಕ್ಕೆ ವರ್ಕ್ ಮಾಡಿದವ್ರು ಹಾಳು ಮಾಡಿರ್ಬೋದು ಕ್ಲೈಮ್ಯಾಕ್ಸ್ಗಳನ್ನ, ಅದನ್ನ ಹೇಳಕ್ ಹೋಗಲ್ಲ. ಆದರೂ ಅದೆಲ್ಲ ಮೀರಿ ಒಬ್ಬ ಹತಾಶ ಪ್ರೇಕ್ಷಕನ ಗೆಲುವು ಇವತ್ತು. ಹತಾಶ ಪ್ರೇಕ್ಷಕರು ಅಥವಾ ಹುಟ್ಟು ಬಂದು ಏನೋ ಮಾಡ್ಬಿಡ್ತಾರೆ, ಪ್ರೂವ್ ಮಾಡ್ಬಿಡ್ತಾರೆ ಅನ್ನೋದಕ್ಕೆ ಬೇಕಾದಷ್ಟು ಉದಾಹರಣೆಗಳಿದೆ. ಯಾರು ಕೂಡ ಎಲ್ಲೂ ಟ್ರೈನ್ ಆಗದೆ ಸಿನಿಮಾಗಳು ನೋಡಿ ಸಿನಿಮಾಯಿಂದ ಸ್ವಯಂಭೂಗಳಾಗೇನೆ ಕಲ್ತು ಅದನ್ನೇ ಒಂದು ಜೀವನ ಇದರಲ್ಲಿ ಮಾಡುವಂತ ಜೀವನ ದಾರಿನೇ ಹೀಗಿರುತ್ತೆ ಅಂತ. ನಾವು ಮಾಡೋದೇ ಒಳ್ಳೆ ಸಿನಿಮಾಗಳು ಅಂತ ಸುಮ್ಮನೆ ಹೇಳ್ತೀನಿ. ಇನ್ನೊಂದು ಆಗ್ಬೋದಿತ್ತಲ್ಲ, ಮಠ ಆಯ್ತು, ಮಂಜುನಾಥ ಆಯ್ತು, ಗುರುಪ್ರಸಾದ್ ಕೋಟಿ ಡೈರೆಕ್ಟರ್. ಒಬ್ಬ ಒಂದ್ ಕಾಲಕ್ಕೆ ಕಾಫಿ ಪುಡಿ ಮಾಡ್ತಿದ್ದನೋ, ಒಂದ್ ಕಾಲಕ್ಕೆ ಮೆಡಿಸಿನ್ ಮಾಡ್ತಿದ್ದನೋ, ಮೆಡಿಕಲ್ ರೆಪಾರ್ಟ್ ಇದ್ದನೋ, ಹತಾಶ ಪ್ರೇಕ್ಷಕನಾಗಿದ್ದು ಆ ಟೈಮಲ್ಲಿ. ಮತ್ತು ಅದು ಏನೇನು ಮಾಡ್ಕೊಂಡಿದ್ದ, ಗುರುಪ್ರಸಾದ್ ಇದ್ದ, ಅವನು ಬಂದು ಕೋಟಿ ಡೈರೆಕ್ಟರ್ ಆಗ್ತಾನೆ. ಆದ್ಮೇಲೆ ಸಿಂಪಲ್ ಕಾಮನ್ ಸೆನ್ಸ್. ಇವತ್ತಿನ ಪ್ರಪಂಚ ನಡೆಯೋದು ಹೇಗೆ ಅಂದ್ರೆ, ಮತ್ತೆ ಅದೇ ಕಾಂಬಿನೇಷನ್ ಇಟ್ಕೊಂಡು ಇನ್ನೊಂದು ಕಿತ್ತೋಗ್ರ ಫಿಲ್ಮ್ ಹಾಕಿದ್ರೆ 2-3 ಕೋಟಿ ಬಂದ್ಬಿಡುತ್ತೆ. 2009 ಅಲ್ಲಿ ಒಂದು 3 ಕೋಟಿ 5 ಕೋಟಿ ಇರುತ್ತೆ, ಬೇಕಾಷ್ಟು ಆಸ್ತಿ ಇರುತ್ತೆ, ಏನ್ ಬೇಕಾದ್ರೂ ಮಾಡ್ಕೋಬಹುದು. ಐ ಡೋಂಟ್ ಡೂ ದಟ್. ಸೊ ಅಲ್ಲ, ಪ್ರಶ್ನೆಯ ತಿರುಚುವಿಕೆ ನಾನು ಅಷ್ಟು ಅದಕ್ಕೆ ಪೇಷನ್ಸ್ ಇಲ್ಲ ನನ್ನ ಕಡೆಯಿಂದ. ಅಲ್ಲಲ್ಲ ಇಲ್ಲ ಒಂದು ನಿಮಿಷ ಸರ್. ಕಿತ್ತೋದ್ ಸಿನಿಮಾ ಗೆಲ್ಲತ್ತೆ ಅಲ್ಲ, ಕಿತ್ತೋದ್ ಸಿನಿಮಾ ಗೆಲ್ಲತ್ತೆ ಅಂತ ನಾನು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಪ್ರಶ್ನೆಯ ತಿರುಚುವಿಕೆ, ಮ್ಯಾನಿಪುಲೇಷನ್ ಈ ಪ್ರೇಕ್ಷಕನಿಗೆ, ಹತಾಶ ಪ್ರೇಕ್ಷಕನಿಗೆ ಎಲ್ಲವೂ ಗೊತ್ತಿದೆ. ನಾನು ಪತ್ರಕರ್ತನಾಗಿದ್ದವನೇ. ಏನ್ ಉದ್ದೇಶ ಅಂದ್ರೆ, ಕೆಲವು ಕೆಟ್ಟ ಚಿತ್ರಗಳನ್ನ ಕಥಾನಾಯಕರು ಕಣ್ಣು ಹೊತ್ಕೊಂಡು ಮಾಡಿದಾರಲ್ಲ, ಯಾಕೆ ಅನ್ನೋ ಪ್ರಶ್ನೆ ಇದ್ದೇ ಇದೆ ನನಗೆ ಅವತ್ತು. ಅದನ್ನ ನೀವು ಪತ್ರಕರ್ತರಾಗಿ ಅಲ್ಲಿದ್ದಾಗ ಅವಕಾಶ ಕೇಳಲ್ಲ. ಚಪ್ಪಳದ ಮುಂದೆ ಹೊಡಬಿಟ್ಟಿರುತ್ತೆ ಆ ಫಿಲಮ್. 70 ಫಿಲಮ್ ಅಲ್ಲಿ 1-2 ಗೆದ್ಬಿಟ್ಟಿರುತ್ತೆ. 69 ಫಿಲಮ್ ಅಲ್ಲಿ ಕಥಾನಾಯಕ ಒಂದು ಮಾಡ್ತಾ ಇರ್ತಾನೆ. ಕಥಾನಾಯಕ ಪ್ರೊಟಗಾನಿಸ್ಟ್, ಆಂಟಗಾನಿಸ್ಟ್. ವಿಲನ್ ಅಂದ್ರೆ ಆಂಟಗಾನಿಸ್ಟ್, ಹೀರೋ ಬಂದು ರೈತ, ಯೋಧ, ಯಾರು ದೇಶಕ್ಕೋಸ್ಕರ ಬೇರೆಯವ್ರಿಗೋಸ್ಕರ ಪ್ರಾಣ ತ್ಯಾಗ ಮಾಡ್ತಾನೆ ಅವನು. ಅಂದ್ರೆ ಕೆಲವರು ನಾಯಕರು, ಕಥಾನಾಯಕರು ಕಲಾ ಸೇವೆ ಮಾಡಿದೀನಿ ಅಂತ ಹೇಳಿ ನನ್ನ ಹತ್ರ ಬಯಸ್ಕೊಂಡು, ಏನ್ ಕಲಾ ಸೇವೆ ಸರ್, ಕಲಾ ಸೇವೆ ಏನ್ ಮಾಡಿದಿರಿ, ಪೇಮೆಂಟ್ ಕೊಟ್ಟಿಲ್ವಾ, ದುಡ್ಡು ತಗೊಂಡಿಲ್ವಾ? ಇದನ್ನೇ ದ್ವಾರಕೀಶ್ ಅವರು ಹೇಳ್ತಾ ಇದ್ರು. ನಾನು ಒಳಗಡೆ ಬಂದು 26 ವರ್ಷ ಆಯ್ತು, 99 ಇಂದಾನೆ ಐ ಡೋಂಟ್ ಕಾಲ್ ಇಟ್ ಇಂಡಸ್ಟ್ರಿ. ಬೇಗ ತಗೊಳ್ಳಿ, ಇದು ಒಳ್ಳೆ ಮಾಹಿತಿ ಆಗುತ್ತೆ. ಇದು ಕನ್ನಡ ಚಿತ್ರೋದ್ಯಮ ಅಂತ ಏನ್ ಇದು ಕನ್ನಡ ಚಿತ್ರರಂಗ, ಚಿತ್ರೋದ್ಯಮ ಅಲ್ಲ. ಉದ್ಯಮ ಅಂದ್ರೆ ಏನು? ಕಾಮನ್ ಸೆನ್ಸ್. ಉದ್ಯಮ ಅಂದ್ರೆ ನಾನು ರಿಸರ್ಚ್ ಇಂದ ಬಂದವನು. ಉದ್ಯಮ ಅಂದ್ರೆ ಏನು? ಒಂದು ರಾ ಮೆಟೀರಿಯಲ್, ಒಂದು ಪ್ರಾಡಕ್ಟ್, ಯಾವುದೋ ಒಂದು ಪ್ರಾಡಕ್ಟ್.
ರಾ ಮೆಟೀರಿಯಲ್ ಮೇಲೆ ಕಂಟ್ರೋಲ್ ಇರಬೇಕು, ಫಿನಿಶ್ಡ್ ಪ್ರಾಡಕ್ಟ್ ಮೇಲೆ ಕಂಟ್ರೋಲ್ ಇರಬೇಕು, ಮಧ್ಯದಲ್ಲಿ ಕ್ವಾಲಿಟಿ ಅಶ್ಯೂರೆನ್ಸ್ ಇರಬೇಕು, ಮತ್ತು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂದ್ರೆ ಕನ್ಸ್ಯೂಮರ್ ಕೋರ್ಟ್ ಇರಬೇಕು. ಸಿನಿಮಾ ಚೆನ್ನಾಗಿಲ್ಲ, ನಾನು ₹100 ವಾಪಸ್ ಕೊಡು ಅಂತ ಕೇಳೋದು ಬಂದಾಗ ಇದು ಉದ್ಯಮ ಅನ್ಸುತ್ತೆ. ಇದು ಉದ್ಯಮ ಅಲ್ಲ. ಉದ್ಯಮದ ಹೆಸರಲ್ಲಿ, ಕಲಾ ಸೇವೆ ಹೆಸರಲ್ಲಿ ಆಗ್ತಿರುವಂತಹ ಬೇಕಾದಷ್ಟು ಇದನ್ನ ಒಪ್ಕೊಂಡು ಬರಲಾಗಿ ಕಾರಣಾಂತರಗಳಿಂದ ಜೀವನಕ್ಕೋಸ್ಕರ ಅದು ಶೀಶೆ ತಗೊಂಡಿದೆ. ನಾನು ಅದೆಲ್ಲ ವಿರೋಧಿಸ್ತಿದ್ದೀನಿ ಸರ್. ಎಸ್ ಎಸ್ ಸರ್, ಹೇಳಿ ಅಣ್ಣ. ಕ್ರಿಯೇಟಿವಿಟಿ ಮೆಚ್ಚಿ ಅಣ್ಣ, ಥ್ಯಾಂಕ್ ಯು. ನಾನು UA ಆಕ್ಟ್ ಮಾಡಿದ್ದೀನಿ. ಉಪೇಂದ್ರ ಅವರ ಫಿಲಂ UA ಅಲ್ಲಿ ಒಂದು 26-27 ದಿನ ಮುಖ್ಯ ಪಾತ್ರವಾಗಿ ಕಾಣಿಸ್ಕೊತೀನಿ. ಅವ್ರ ಬಗ್ಗೆ ವಿಶೇಷವಾದ ಗೌರವ ಇದೆ. ಇಲ್ಲಿ ಯಾವ ಹೆಸರುಗಳನ್ನ ತಂದಿದ್ದೀವಿ, ಕೆಲವು ಹೆಸರುಗಳಿಗೆ ಟಾಂಟೀನ್ ಕೊಟ್ಟಿದ್ದೀವಿ, ಅದು ಉದ್ದೇಶಪೂರ್ವಕವಾಗಿ ಕೊಟ್ಟಿದ್ದೀನಿ, ನಾನೇ ಕೊಟ್ಟಿರೋದು. ಹತಾಶ ಪ್ರೇಕ್ಷಕ ಕೊಟ್ಟಿರೋದು. ಆ ಕೋಪದಲ್ಲಿ, ಸಾತ್ವಿಕ ಕೋಪದಲ್ಲಿ ಹೇಳ್ತಾ ಇದ್ದೀನಿ. ಕೆಲವರನ್ನ ರೇಕ್ಸ್ ಗಟ್ಟಿಗೆ ಮಾಡಿ ಒಂದು ಮಂತ್ರಘೋಷಗಳಲ್ಲಿ ಉಪೇಂದ್ರ ನಮಃ ಅನ್ನೋದು ಸಂಧ್ಯಾ ವಂದನೆ ಮಂತ್ರದ ಸಾಲು, ಅದಕ್ಕೇನು ಇದು ಮಾಡಿಲ್ವಲ್ಲ. ತುಂಬಾ ಶ್ರದ್ಧೆಯಿಂದ ಸಂಧ್ಯಾ ಮಾಡುವಾಗ ಓಂ ಅಂತ ಬಂದಾಗ ಅದೇ ಪೂಜಾ ಟೈಮಲ್ಲಿ ಓಂ ಉಪೇಂದ್ರ ಅನ್ಕೊಂಡು ರೌಡಿ ಚಿತ್ರದ ಬಗ್ಗೆ ಮಾತಾಡ್ಕೊಂಡು ಹಾಗೆ ಒಂದು ಟಾಂಟು. ಆ ಕ್ರಿಯೇಟಿವಿಟಿನ ಕ್ರಿಯೇಟ್ ಮಾಡ್ಬೇಕು. ಅದೇ ಕೊಡ್ತೀನಿ. ಉಪೇಂದ್ರ ಅವಮಾನ ಮಾಡ್ತಿಲ್ಲ ಅಂತ ನಾನು ಆತ್ಮನೆ ನಾವು ಯಾ ಓಕೆ. ನಾನು ಹತಾಶ ಪ್ರೇಕ್ಷಕ ಏನ್ ಹೇಳ್ಬೇಕಾಗಿದ್ದಾನೋ ಅದನ್ನ ಧೈರ್ಯವಾಗಿ ಒಬ್ಬ ಯೋಧನ್ ತರ, ಕ್ರಾಂತಿಕಾರಿ ತರ ಹೇಳಿದೀನಿ. ಗೌರವ ಇರಲಿ. ಇಲ್ಲ ಹಂಗಂತ ನಾವು ಮಾಡ್ತೀವಿ ಬಂದ್ರಪ್ಪ, ಅದು ನೋಡ್ಬೋಣ. ಏನ 100 ವರ್ಷ ಬದುಕಿ ಏನ್ ಕಿತಾಕದಲ್ಲ. ಯಾವ್ದನ್ನ ಉದ್ಯಮ ಅಂತ ಒಪ್ಕೊಂಡು ಅದು ಉದ್ಯಮ 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 ಅಲ್ಲ ಕಣ್ರೆ, ರಂಗ ಕಣ್ರೆ. ಇದು 25 ವರ್ಷ ಮುಂದೆ ಮಾಡ್ಬೇಕಾದ್ರೆ ಸಿನಿಮಾ ಇವಾಗಲೇ ಮಾಡಿದ್ದಾರೆ ಅಂತ ಮಠಕ್ಕೆ ರಿವ್ಯೂ ಬಂತು. ನೋಡಿ, 1 ವರ್ಷ ನಾನು ಖಾಲಿ ಕೂತಿದ್ದೆ ಮಠ ಆದ್ಮೇಲೆ. ಅಲ್ಲಯ್ಯ, ಒಂದು ಟ್ಯಾಲೆಂಟ್ ಬಂತು, ಒಬ್ಬ ವ್ಯಕ್ತಿ ಬಂದ ಅಂತಂದ್ರೆ 20 ವರ್ಷ ಮುಂದೆ ಮಾಡಿದ್ರೆ ಈಗ ಮಾಡ್ತಿದ್ದು ನಮ್ಗೆ ಗೊತ್ತಿಲ್ವಾ, ಮುಂದೇನು ಗೊತ್ತಿಲ್ವಾ, ಡಿಜಿಟಲೈಸೇಷನ್ ಗೊತ್ತಿಲ್ವಾ. 12 ವರ್ಷ, 13 ವರ್ಷ, 17 ವರ್ಷ ಮುಂದೆ ಇದೆ ಅಮೆರಿಕ. ಅಲ್ಲಿ ಏನ್ ನಡೀತಾ ಇದೆ ನಮ್ಗೆ ಮುಂದೆ 17 ವರ್ಷಕ್ಕೆ ಆಗುವಂಥದ್ದು ಈಗಲೇ ನಡೀತಾ ಇದೆ. ಅಲ್ಲಿನ ಮಾಹಿತಿ ಎತ್ಕೋಬಹುದು, ನಾವು ಅಪ್ಡೇಟ್ ಆಗ್ಬಹುದು, ರಿಸರ್ಚ್ ಮಾಡಬಹುದು. ರೈಟ್. ಸೊ ನಮ್ಮ ತಿಳುವಳಿಕೆ ಅವತ್ತೇ ಆಗಿದೆ ಅಂದ್ರೆ ಇವತ್ತು ಇನ್ನೂ ಎಚ್ಚರಿಕೆಯಿಂದ ಇರುತ್ತೆ. ಕೊಡ್ಬೇಕಾಗ್ತದೆ, ಟೈಮ್ ಕೊಡ್ಲೇಬೇಕಾಗತ್ತೆ. ನಿಮ್ ಮುಂದಿನ ದಿನಗಳಲ್ಲಿ ನಾನು ಪ್ರಚಾರ, ನಿಮ್ಮ ಮಠದ ಪ್ರಚಾರ ಎಷ್ಟು ನೋಡಿದ್ರೆ ಗೊತ್ತಿಲ್ಲ. ಈಗ ಮುಂದಿನ ದಿನಗಳಲ್ಲಿ ನಾನು ನಂದೇ ಆದ ಇಂಟರ್ವ್ಯೂಗಳನ್ನ ಕೊಡ್ತಾ ಇದ್ದೀನಿ. ಎಲ್ಲವೂ ಕಾನ್ಸೆಪ್ಟ್ ಇರುತ್ತೆ ಇದ್ರ ಬಗ್ಗೆ. ಒಬ್ಬ ಕ್ರಾಂತಿಕಾರಿ, ಚಿತ್ರರಂಗದ ಕ್ರಾಂತಿಕಾರಿಯಾಗಿ ನಾನು ಮಾತಾಡೋದು ಮತ್ತು ಮುಂದುವರಿಸ್ತೀನಿ. ಎಸ್. ಹಾ, ಅಣ್ಣ, ಇದು ಇವತ್ತಿಂದಲ್ಲ, ಈ ಚಾಲೆಂಜ್ಗಳೆಲ್ಲ ಎದುರಿಸ್ಕೊಂಡ್ ಬಂದಿದ್ದಾನೆ. ಇದಕ್ಕೆ ಉತ್ತರ ಮಠದ ಎಗೇನ್ಸ್ಟ್ ಜೋಗಿ ಅನ್ನೋ ಫಿಲಮ್ ಇತ್ತು, ಶಿವಣ್ಣನ. ಓಕೆ. ಎದ್ದೇಳು ಮಂಜುನಾಥ ಎಗೇನ್ಸ್ಟ್ ರಾಜ್ ಇತ್ತು, ಅಪ್ಪು ಸರ್ ಆಕ್ಟ್ ಮಾಡಿದ್ದು. ರಾಜ್ ಪ್ರೊಡ್ಯೂಸರು ಕ್ಯೂ ನಿಂತ್ಕೊಂಡು ಮಂಜುನಾಥ ನೋಡಕ್ ಬಂದ್ರು. ಒಂದು 6 ಕೋಟಿ ಹೋಗಿ ಮರ್ದಾಯ್ತು ಗುರು ಅಂದ್ರು. ಎದ್ದೇಳು ಮಂಜುನಾಥಕ್ಕೆ ಸಿಕ್ಕಿದ ಬೆಸ್ಟ್ ಅಪ್ರಿಸಿಯೇಷನ್. ಈಗ ಕರ್ನಾಟಕದ ಮನಕ ಅದನ್ನ ಹೇಳ್ಕೊಂಡು ಕಟ 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 ತಗೊಂಡ್ರು ಅನಿಸ್ತಿದೆ. ಭಟ್ರು ಮತ್ತು ಶಿವಣ್ಣ ಥರದ್ದು 100 ಫಿಲ್ಮ್ ಮಾಡಲಿ, ನಾನು ಖಂಡಿತ ನೋಡ್ತೀನಿ. 2ನೇ ದಿನ ನೋಡ್ತೀನಿ. ಅದು ನಮ್ದು ರಿಲೀಸ್ ಮಾಡ್ಬೇಕಣ್ಣ, ಕನ್ನಡ ಸಿನಿಮಾ ಇದು. ಹೇಳಿ. ಹಾ, ಅಣ್ಣ, ಅದು ಈಗ ಟಾಂಟ್, ಅದು ತುಂಟತನ, ಕಾಲಿಳಿಯುವಿಕೆ, ಚೇಷ್ಟೆ, ಕ್ರಿಯೇಟಿವಿಟಿಯ ಅದಕ್ಕಿದೆ ಇದರಲ್ಲಿ. ಇಲ್ಲ ನೋಡಪ್ಪ, ನೀನು ಈ ತರ ಸಿನಿಮಾಗಳು ನಮ್ಗೆ ಬೇಡ, ನಮ್ಗೆ ಹೊಡೆಯೋದು ಬೇಕು, ಲಾಂಗು ಮುಚ್ಚಬೇಕು, ಹೊಡ್ಕೊಂಡು ಯಾರು ಇದ್ದಾರೆ, ಆ ಸಿನಿಮಾಗಳೇ ನಾವು ನೋಡೋದು. ನೀನ್ ಯಾಕೆ ಬದುಕಿದ್ದೀವಿ ಅಂದ್ಬಿಟ್ಟು ಒಂದು ಕೆಟ್ಟ ಪದ ಬಳಸಿದ್ರು, ಐ ಡೋಂಟ್ ಮೈಂಡ್ ಡೈಯಿಂಗ್, ಐ ಡೋಂಟ್ ಮೈಂಡ್. ಹೂ ಕೇರ್ಸ್ ದಿಸ್ ಇಡಿಯಾಟಿಕ್ ಲೈಫ್? ಸ್ಪಿರಿಟ್ ಮನೇಲಿ ಬಂದ್ರೆ ಅಣ್ಣ, ಸಂಜೆ ಹೋಗಿ ಹಾಕೋತೀನಿ ಅಣ್ಣ. ಇದೆ ಅಣ್ಣ. ಅಣ್ಣ, ಮಂಜುನಾಥದಲ್ಲಿ ಇಷ್ಟು ಮಾತಾಡ್ತೀನಿ, ಒಂದು ಸಖತ್ತಾಗಿರೋದು ಹೇಳ್ತೀನಿ. ಮಾಡಿದ್ರೆ ಒಂದು ಸ್ವಲ್ಪ ಹಾಸ್ಯ ಹೋಗೋಣ ಬರ್ರಪ್ಪ, ಏನ್ ಸ್ಟ್ರಿಕ್ಟ್ ಆಗಿಲ್ಲ ಹಾಕೊಂಡು ಏನು ಅಪರಾಧ ಮಾಡ್ದಂಗೆ ಕ್ವಶನ್ಗಳು. ಏನ ನನಗೆ ಯಾವ ಪಾಪ ಪ್ರಜ್ಞೆನೂ ಇಲ್ಲ. ಅವೆಲ್ಲ ಮೀರಿ ಪ್ರೂವ್ ಮಾಡಿ, ಪದೇ ಪದೇ ಪ್ರೂವ್ ಮಾಡಿ, ಮತ್ತೆ ಪ್ರೂವ್ ಮಾಡ್ತಾನೆ ಹೋಗ್ತೀವಿ. ನಕ್ಕಿದ್ರು ಹೋಗ್ತೀರಾ, ನಾನು ಅದೇ ತರ ಅದೇ ಒಂದು ಕಿಲೋಗ್ರಾಮ್ ಫಿಲ್ಮ್ಗಳು 20 ಮಾಡ್ಬೋದಿತ್ತು. ಮಾಡ್ಕೊಂಡು ದುಡ್ಡು ಮಾಡ್ಕೊಂಡು ಆರಾಮಾಗಿರ್ಬೋದು, ಕಾರಣ ಜೀವನ ನೆಮ್ಮದಿ ಮಾಡ್ಕೊಂಡು ಹೋಗುತ್ತೆ. ಇನ್ಕನ್ಸಿಸ್ಟೆಂಟ್ ಡೈರೆಕ್ಟರ್ಸ್ ಲಿಸ್ಟು ಇಷ್ಟು ಹೇಳ್ಬೋದು.
ಇನ್ಕನ್ಸಿಸ್ಟೆಂಟ್ ಹೀರೋಗಳು ಅಂದ್ರೆ ಕಥಾನಾಯಕರು ಪ್ರೊಟಗಾನಿಸ್ಟ್ ಹೆಸರು ಇಷ್ಟು ಹೇಳಬಲ್ಲೆ. ಐ ಆಮ್ ಕನ್ಸಿಸ್ಟೆಂಟ್. ಗುರು ಸರ್ ಇಲ್ಲಿ ಒಳ್ಳೆ ಪ್ರಶ್ನೆ. ನಮ್ಮ ತಂದೆಯ ಹೆಸರು ರಾಮಚಂದ್ರ, ರಾಜ್ಕುಮಾರ್ ಅಲ್ಲ. ನಮ್ಮ ಮನೇಲಿ 3 ಊಟ ಸಿಕ್ಕರೆ ನಾನೇ ದುಡ್ತಾ ಜೀವನ ಮಾಡ್ಕೊಂಡು ನಾನೇ ಕಷ್ಟಪಟ್ಟು ನಾನೇ ದುಡ್ದು ಮುಂದೆ ಮಠ ಮಂಜುನಾಥ ಎಕ್ಸಿಕ್ಯೂಟಿವ್ ಕೆಲಸ ಮಾಡ್ತೀನಿ. 2 ಸಿನಿಮಾ ಮೋಸ ಮಾಡ್ತಾರೆ. ಎಂಜಾಯ್ 3, 4, 5 3 ಫಿಲ್ಮ್ ಕೋ ಪ್ರೊಡಕ್ಷನ್ ಮಾಡ್ತೀನಿ, ಪೇಮೆಂಟ್ ಇಲ್ಲದೆ. ಆ ಪಾರ್ಟ್ ಯಾಕೆಂದ್ರೆ ನನಗೆ 1947 ಭಾರತಕ್ಕೆ ಸ್ವಾತಂತ್ರ್ಯ ಬಂದ್ರೆ ಒಬ್ಬ ನಿರ್ದೇಶಕನಿಗೆ, ಕ್ರಿಯಾಶೀಲ ನಿರ್ದೇಶಕನಿಗೆ, ಬರಹಗಾರನ ಸ್ವಾತಂತ್ರ್ಯ ಬರೋದು ಯಾವತ್ತೋ ಅವ್ನ ಫಿಲ್ಮ್ ಅವನೇ ಪ್ರೊಡ್ಯೂಸ್ ಮಾಡ್ಕೊಂಡಾಗ. ಆ ದಿನಕ್ಕೆ ಬಂದಾಯ್ತು. ಈಗ ನನ್ನ ಫಿಲ್ಮ್ ನಾನೇ ಪ್ರೊಡ್ಯೂಸ್ ಮಾಡ್ಕೊಂಡಿದ್ದೀನಿ, ಮುಂದಿನ ಚಿತ್ರ ನಾನೇ ಪ್ರೊಡ್ಯೂಸ್ ಮಾಡ್ಕೊತೀನಿ. ಹೋಗ್ತೀನಿ. ನಮ್ ಗಾಡ್ ಫಾದರ್ ಇಲ್ಲ ಅನ್ನೋದನ್ನ ಹೇಳಿದೆ, ಬೇರೆ ಯಾವ ಅರ್ಥ ಗೊತ್ತೇನೆ. ಹೌದು, ರಾಜ್ಕುಮಾರ್ ವಿರೋಧ ನಾನು ಅಲ್ಲ ಸರ್. ನಮ್ಮ ಚಿತ್ರರಂಗ ಮನೇಲಿ ಸಿನಿಮಾನೇ ತೋರಿಸ್ತಿರ್ಲಿಲ್ಲ. ಚಿತ್ರೋದ್ಯಮಕ್ಕೆ ಚಿತ್ರರಂಗಕ್ಕೆ ಬಂದಾಗ ನಾವು ಯಾವ ಬೆನ್ನೆಲುಬಿದೆ ನಾವೇ ಮಾಡ್ಬೇಕಾಯ್ತು. ಹಾಗಾಗಿ ನಿಧಾನಕ್ಕೆ ಇರುತ್ತೆ ಟ್ರಾವೆಲ್. ಅಂದ್ರೆ ಬರ್ತೀನಿ ದುಡ್ಡಿದೆ ಮಾಡ್ಬಿಡ್ತೀವಿ, ಹಾಗಲ್ಲ. ಪ್ರತಿಯೊಂದು ಹಣವನ್ನು ದುಡಿತಾ ಚಿತ್ರಗಳನ್ನ ಕಟ್ತಾ ಹೋಗ್ಬೇಕಾಗುತ್ತೆ. ಎಲ್ಲೂ ಕೆಟ್ಟ ಚಿತ್ರಗಳನ್ನ ಕೊಡಬಾರ್ದು. ಅದಕ್ಕೆ ಒಂದು ಹೇಳ್ತಾರೆ, ಮೇಷ್ಟ್ರು ನಿಂತ್ಕೊಂಡು ಇದ್ರೆ ಮಕ್ಕಳು ಓಡಾಡ್ಕೊಂಡು ಹೋಗ್ತಾರೆ ಅಂತ. ಬೇಕೋ ಬೇಡವೋ ಆ ಪರಿಸ್ಥಿತಿ ನಿರ್ಮಾಣ ಆಗತ್ತೆ. ಅಂದ್ರೆ ಒತ್ತಡ ಬರುತ್ತೆ, ಜೀವನದ ಒತ್ತಡಕ್ಕೋಸ್ಕರ ಯಾವ್ದೋ ಕೆಟ್ಟ ಫಿಲ್ಮ್ ಮಾಡ್ಬೇಕಂತ ಪರಿಸ್ಥಿತಿ. ಅದಕ್ಕೆ ಸಿಕ್ಕಾಕೊಂಡ್ರೆ ಎಲ್ಲರೂ ಸಿಕ್ಕಾಕೊಂಡ ಕಡೆ ನಾನು ಸಿಕ್ಕಾಕೊತಿದ್ದೀನಿ ಅಂತ. ಆ ಎಚ್ಚರಿಕೆಯಲ್ಲಿ ಪ್ರತಿ ಕ್ಷಣ ಮನಸ್ಸಾಕ್ಷಿಗಳು ನಮ್ಮ ಕೆಲಸ ಮಾಡ್ಬೇಕಾಗುತ್ತೆ. ಹಾಗಾಗಿ ಮತ್ತು ನೋಡ್ತೀನಿ ಸರ್, ರಾಜ್ಕುಮಾರ್ ಅವರು ನಾನು ತುಂಬಾ ಪ್ರೀತಿಸಿ ಗೌರವಿಸುವಂತ. ಬಿಕಾಸ್ ಅವರು ಅಪ್ಪ ಅವ್ರಿಗೆ ನಾನು ಕನ್ನಡ ಪಾಠ ಹೇಳಿದ್ದೀನಿ, ಅವರು ಗುರುಗಳೇ ಅಂತ ಕರೀತಾರೆ. ಹಾಗೆ ಅದು ಅಣ್ಣ ಅಷ್ಟೇನೆ, ಈ ಕಾಂಟ್ರವರ್ಸಿ ಇಲ್ಲ. ಕೇಳಪ್ಪ. ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.